ರುದ್ರ ಭಪ್ಪರೇ ರುದ್ರ ಅರಹ ಓಂ ನಮಃ ಶಿವಾಯ. ಆಡಿಸುವವನು ಆಡುವ ಪಾತ್ರಧಾರಿಗಳು ನಾವು, ಸೂತ್ರಧಾರಿಯವನು ಅವನಾಡಿಸಿದಂತೆ ಆಡುವ ಗೊಂಬೆಗಳು ನಾವು. ಅಂತೆಯೇ ಈ ಜೀವನದಲ್ಲಿ ಬ್ರಹ್ಮದೇವನ ಬರೆದಂತೆಯೇ ಜೀವನವು ಸಾಗುತ್ತದೆ. ಸತ್ಯದಲ್ಲಿ ಹರಿಶ್ಚಂದ್ರ, ಧರ್ಮದಲ್ಲಿ ಧರ್ಮರಾಯ, ದಾನದಲ್ಲಿ ಕರ್ಣ, ಭೋಗದಲ್ಲಿ ದೇವೇಂದ್ರ, ರೂಪಿನಲ್ಲಿ ಮನ್ಮಥ. ಸತ್ಯಕ್ಕಾಗಿ ಹರಿಶ್ಚಂದ್ರ ಶ್ಮಶಾನವಾಸಿಯಾದ, ರೂಪಿಗಾಗಿ ಮನ್ಮಥ ಶಿವನ ಉರಿಗಣ್ಣಿನಿಂದ ಭಸ್ಮವಾದ, ದಾನಕ್ಕಾಗಿ ಕರ್ಣ ತನ್ನ ದೇಹದಲ್ಲಿದ್ದ ಕಳಶ ಕುಂಡಲವನ್ನು ಕೊಟ್ಟು ಸಾವನ್ನಪ್ಪುತ್ತಾನೆ. ಇವೆಲ್ಲವೂ ಬ್ರಹ್ಮದೇವರ ಹಣೆಯ ಬರಹವಲ್ಲವೇ? ಸೃಷ್ಟಿಕರ್ತನಾದ ಬ್ರಹ್ಮದೇವ, ಸ್ಥಿತಿಕರ್ತನಾದಂತಹ ಶ್ರೀಮನ್ನಾರಾಯಣ, ಲಯಕರ್ತನಾದಂತಹ ಜಗದಾದಿ ಜಗದೊಡೆಯ, ತ್ರಿಮೂರ್ತಿಗಳ ನಿಯಮವನ್ನು ಮರೆತು ಬದುಕಿ ಉಳಿದವರಿಲ್ಲ. ಅಂತೆಯೇ ಈ ಕಲಿಯುಗದಲ್ಲಿ ಕೆಲವರ ಜೀವನವು ನಾನಾ ರೀತಿಯಲ್ಲಿ ನಡೆಯುತ್ತದೆ. ಅದು ಹೇಗೆಂದರೆ, ಒಂದೇ ವೃಕ್ಷದೋಳು ಅನೇಕ ಪಕ್ಷಿ ಕುಳಿತಿದ್ದು ಪ್ರಾಪ್ತ ಕಾಲವಾದ ನಂತರ ಅಗಲಿಪೋದಂತೆ ಎಲ್ಲರೂ ಅಗಲಿಪೋಗುತ್ತಾರೆ. ಅದು ಹೇಗೆಂದರೆ, ಮೂರ್ಖರಿಗೆ ನೂರ್ಕಾಲ ಬುದ್ಧಿ ಹೇಳಿದರೂ ಗೋರ್ಗಲ್ಲ ಮೇಲೆ ಮಳೆ ಸುರಿದಂತಾಗಬಾರದು. ಬಲರೇ ರುದ್ರ, ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಮಕ್ಕಳಿಗೆ ಹಾಲು, ತುಪ್ಪ, ತೈಲ ಮದುವೆಗಳಿಂದ ಉಪಚರಿಸಿದರೆ ಪಿತನೇ ಎಂದು ಹಿತದಿಂದ ಕಾಣುತ್ತಾರೆ. ಇಲ್ಲದೆ ಹೋದರೆ ಏ ಗತಿಹೀನನೇ ಹೋಗೆನ್ನುತ್ತಾರೆ. ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಇನ್ನು ಹೆಂಡತಿಯಲ್ಲಿ ಸುಖವೆಂಬಿರಿ, ಹೆಂಡತಿಯಲ್ಲಿಯೂ ಸುಖವಿಲ್ಲ. ಹೆಂಡತಿಗೆ ಕಂಡದನ್ನ ತಂದುಕೊಟ್ಟು ತುಂಡೇತನದಿಂದ ಉಣಬಡಿಸಿದರೆ ಗಂಡನೇ ಎಂದು ಹಿತದಿಂದ ಕಾಣುತ್ತಾಳೆ. ಇಲ್ಲದೆ ಹೋದರೆ ಏ ಬಂಡ ಬಾಹೀರನೇ ಹೋಗೆನ್ನುತ್ತಾಳೆ. ಅನ್ಬೇಡಿ, ಪತಿ ಪರದೈವ, ಹಂಗೇನ ಹೇಳ್ಬಿಟ್ರೆ ಪರದೈವ. ಬಲರೇ ರುದ್ರ, ಇನ್ನು ಬಂಧುಗಳಲ್ಲಿ ಸುಖವೆಂಬಿರಿ, ಬಂಧುಗಳಲ್ಲಿಯೂ ಸುಖವಿಲ್ಲ. ಬಂಧುಗಳಲ್ಲಿ ಅವನಿಗಿಂತಲೂ ಐಶ್ವರ್ಯವಂತನಾದರೆ ಕರೆದು ಸಮನಾದ ಗದ್ದಿಗೆನ ಕೊಡುತ್ತಾರೆ. ಇಲ್ಲದೆ ಹೋದರೆ ಕಂಡರೂ ಕಾಣದೆ ಹೋಗೆನ್ನುತ್ತಾರೆ. ಇಂತಿಳಂ ತಿಳಿಯದೆ ಈ ಮಣ್ಣನ್ನದು, ಈ ಹೊನ್ನನ್ನದು, ಈ ಹೆಣ್ಣನ್ನದು ಎಂಬ ಬಾಯಿ ಬುಡುಕರನ್ನ ತಾಯಿ ಜಗನ್ಮಾತೆ ನರಕದಲ್ಲಿ ಹಿಡಿದು ಬಿಡುತ್ತಾಳೆ. ಮಾಡುವ ಕಾಯಕ ಒಂದೇ ಅಷ್ಟೇ, ನಿಷ್ಕಲ್ಮಶವಾದದ್ದು. ಹಾವು ಕಚ್ಚಿದವನನ್ನು ಬದುಕಿಸಬಹುದು, ಅಹಂಕಾರ ತುಂಬಿದ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯವಿಲ್ಲ. ಹಣ ಬಂದರೆ ಗುಣವಂತನಾಗಬೇಕು, ದುರಂಕಾರಿಯಾಗಬಾರದು. ನಿಷ್ಕಲ್ಮಶವಾದ ಭಕ್ತಿಯೊಂದೇ ಪರಮಾತ್ಮನಿಗೆ ಪ್ರೀತಿ ಎಂತೆಂಬುದಾಗಿ ನುಡಿಯುತ್ತಾ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ